ವಿವಾಹ. ಮನೇಲೆಲ್ಲರೂ ಒಪ್ಪಿದ ಮಾತ್ರಕ್ಕೆ ಮದುವೆ ಆಗೋದಕ್ಕಾಗಲ್ಲ. ಯಾಕೆ? ನಾನು ಮದುವೆ ಆಗಬೇಕು ಅಂದರೆ ನನಗೊಬ್ಬರು ಇಂಪಾರ್ಟೆಂಟ್ ವ್ಯಕ್ತಿ ಸಿಗಬೇಕು. ಯಾರು? ನನ್ನ ತಾಯಿ. ತೀರ್ ಹೋದ್ರು ಅಂತ ಹೇಳಿದ್ರಲ್ಲ ಒಂದ್ಸಲಿ. ಅವರು ನನ್ನ ಹೆತ್ತ ತಾಯಿ. ಅವ್ರು ಹೋದ್ಮೇಲೆ ಡ್ಯಾಡಿ ಇನ್ನೊಂದು ಮದುವೆ ಆದರು. ಒಂದಮ್ಮ ನನ್ನನ್ನು ಹೇಗೆ ನೋಡ್ಕೊಳ್ತಾರೋ ಅಂತ ತುಂಬ ಹೆದರು ಬಿಟ್ಟಿದ್ದೆ. ಆದರೆ ಆ ಅಮ್ಮ ನನ್ನನ್ನು ಹೆತ್ತ ಮಗಳ ಥರನೇ ನೋಡಿಕೊಂಡ್ರು, ತಾಯಿ ಪ್ರೀತಿ ಕೊಟ್ಟರು. ಆದರೆ ನನ್ನನ್ನು ನನ್ನ ತಮ್ಮನ ಜೊತೆ ಬಿಟ್ಟು ಹೊರಟೋದ್ರು. ಸಾರಿ. ಇಟ್ಸ್ ಓಕೆ. ಅಷ್ಟು ಪ್ರೀತಿಸೋ ನಿಮ್ಮನ್ನ ಅವ್ರು ಯಾಕೆ ಬಿಟ್ಟು ಹೋದ್ರು? ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗ್. ನಮ್ಮ ಮನೇಲಿ ಇನ್ನೂ ಒಬ್ರು ಇದ್ದಾರೆ, ಅರ್ಪಿತಾ ಅಂತ. ಅವ್ರು ನಮ್ಮ ಮಮ್ಮಿ ಡ್ಯಾಡಿ ಮಧ್ಯೆ ಬಂದು ಅವ್ರು ಜಗಳ ಮಾಡ್ಕೊಳ್ಳೋ ಹಾಗಾಯಿತು. ಜಗಳ ಮಾಡಿಕೊಂಡು ಇಬ್ಬರು ದೂರ ಆಗೋದ್ರು. ಮಮ್ಮಿ ಅವ್ರ ಜೊತೆಗೆ ನನ್ನ ಅಣ್ಣನೂ ಕರ್ಕೊಂಡು ಹೊರಟೋದ್ರು. ಅವರು ನನಗೆ ಮತ್ತೆ ಸಿಗಬೇಕು. ನನ್ನ ಮದುವೆಯಲ್ಲಿ ಅವರು ಆಶೀರ್ವಾದ ಮಾಡಬೇಕು. ಅಲ್ಲಿವರೆಗೂ ನನ್ನ ಮದುವೆ ಆಗೋದಿಲ್ಲ. ಓಕೆ. ನಿಮ್ಮ ತಾಯಿ ಮನೆ ಬಿಟ್ಟು ಹೋದ್ಮೇಲೆ ನೀವು ಯಾರೂ ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಮಾಡಲಿಲ್ವಾ? ಡ್ಯಾಡಿ ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಪ್ರಯೋಜನ ಆಗಲಿಲ್ಲ. ಮೊನ್ನೆ ಒಂದು ಮಿರಾಕಲ್ ನಡೀತು ಗೊತ್ತಾ? ಏನು? ನನ್ನ ಬರ್ತಡೆಗೆ ಹೂಗುಚ್ಚ ಸ್ವೀಟ್ಸ್ ಎಲ್ಲ ಪಾರ್ಸಲ್ ಕಳಿಸಿದ್ರು. ದಟ್ಸ್ ರಿಯಲಿ ಗ್ರೇಟ್. ಅವ್ರು ನಮ್ಮಿಂದ ದೂರ ಹೋಗಿ 20 ವರ್ಷಗಳಾದರೂ ನನ್ನ ಬರ್ತಡೇ ಮಾತ್ರ ಮರ್ತಿಲ್ಲ. ನಾನು ಇರೋ ಜಾಗನ ಪತ್ತೆ ಮಾಡಿ ಅಲ್ಲಿಗೆ ಗಿಫ್ಟ್ ಕಳಿಸಿದ್ದಾರೆ. ಪ್ರತಿ ವರ್ಷ ನನ್ನ ಬರ್ತಡೇ ದಿನ ನನ್ನ ಹೆಸರಲ್ಲಿ ತಪ್ಪದೆ ಪೂಜೆ ಮಾಡಿಸ್ತಾರೆ ಅಂತ ಗೊತ್ತಾಯಿತು. ರಂಜಿತ್, ನನ್ನ ಮದುವೆಗೂ ಮುಂಚೆ ಹೇಗಾದರೂ ಮಾಡಿ ಮಮ್ಮಿ ಡ್ಯಾಡಿನ ಒಂದು ಮಾಡಲೇಬೇಕು. ಇದಕ್ಕೆ ನೀವು ಸಪೋರ್ಟ್ ಮಾಡ್ತೀರಾ? ಡೆಫಿನೆಟ್ಲಿ. ಸೂರ್ಯ, ಒಂದು ನಿಮಿಷ. ನೀನು ಅರ್ಪಿತಾ ಯಾರ್ದೋ ಮದುವೆ ಬಗ್ಗೆ ಮಾತಾಡ್ತಾ ಇದ್ದಾಗಿತ್ತು. ಸಾಕ್ಷಿ ಮದುವೆ ಬಗ್ಗೆ ಅಮ್ಮ. ಅದೇನು? ಸಾಕ್ಷಿ ಅಜ್ಜಿ ನಾನು ಇಲ್ಲೇ ಇದ್ದೀನಿ, ನೀನು ಅರ್ಪಿತಾ ಇಬ್ಬರೇ ಅವಳ ಮದುವೆ ಬಗ್ಗೆ ಡಿಸೈಡ್ ಮಾಡ್ತಾ ಇದ್ದೀರಾ? ಅದು ಹಾಗಲ್ಲ ಮೇಡಮ್. ಸಾಕ್ಷಿ ಯಾರ ಜೊತೆನೋ ಬೈಕಲ್ಲಿ ಓಡಾಡ್ತಿದ್ಲು ಅಂತ ಆರ್ಯ ಹೇಳ್ತಿದ್ನಲ್ವಾ, ಅದಕ್ಕೆ ಆದಷ್ಟು ಬೇಗ ಸಾಕ್ಷಿ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ ಅವ್ರ ಹತ್ರ ಹೇಳ್ತಿದ್ದೆ. ಹೌದಮ್ಮ, ಅರ್ಪಿತಾನೇ ನನ್ನ ಹತ್ರ ಈ ವಿಷಯ ಹೇಳಿದ್ದು. ಸರಿ, ನನಗೆ ಪಾರ್ಟಿ ಮೀಟಿಂಗ್ ಲೇಟ್ ಆಗ್ತದೆ, ನಾನು ನೋಡ್ತೀನಿ. ಅರ್ಪಿತಾ, ನೀನು ಈ ವಿಷಯನ ಸೂರ್ಯನ ಹತ್ರ ಮಾತಾಡೋದಕ್ಕಿಂತ ಮುಂಚೆ ನನಗೊಂದು ಮಾತು ಹೇಳಬೇಕಿತ್ತು. ಮೊದಲೇ ಅವನಿಗೆ ರಾಜಕೀಯ ಬಿಸ್ನೆಸ್ ಅಂತ 108 ತಲೆನೋವು. ಅದ್ರ ಮಧ್ಯೆ ಆರ್ತಿ ನೆನಪಲ್ಲೇ ಕೊರಗ್ತಾ ಇರ್ತಾನೆ. ಇನ್ನು ಇದನ್ನೂ ಹೇಳಿದ್ರೆ ಟೆನ್ಷನ್ ಆಗಲ್ವಾ ಅವನಿಗೆ? ಪಾಪ ಸೂರ್ಯ, ಆರ್ತಿ ಮನೆ ಬಿಟ್ಟು ಹೋದ್ಮೇಲೆ ಒಂದು ದಿನಾನೂ ನೆಮ್ಮದಿಯಾಗೇ ಇಲ್ಲ. ನನ್ನ ಮಗ ಇಷ್ಟೊಂದು ಸಂಕಟ ಪಡೋದನ್ನ ನನ್ನ ಕೈಲಿ ನೋಡೋಕ್ಕಾಗಲ್ಲ ಕಣೆ. ಆರ್ತಿ ಎಲ್ಲಿದ್ದಾಳೋ ಏನೋ. ನನಗೆ ಅವಳ ಮನೆ ಅಡ್ರೆಸ್ ಸಿಕ್ಕಿದ್ರೆ ನಾನೇ ಹೋಗಿ ಅವಳನ್ನ ಕೈ ಮುಗಿದು ಕರ್ಕೊಂಬಂದ್ಬಿಡ್ತೀನಿ. ನಾನೀ ಮನೇಲಿರೋವರೆಗೂ ಆರ್ತಿ ಮೇಡಮ್ ಈ ಮನೆಗೆ ಬರೋದಕ್ಕೆ ಒಪ್ಪಲ್ಲ ಅನ್ಸುತ್ತೆ. ಅವಳೇನಾದರೂ ಈ ಮನೆಗೆ ಬರಕ್ಕೆ ಒಪ್ಕೊಂಡ್ರೆ ನೀನು ಬೇರೆ ಎಲ್ಲಾದರೂ ಇರೋದಕ್ಕೆ ವ್ಯವಸ್ಥೆ ಮಾಡ್ಕೋ.
ಅಷ್ಟೇ. ಪ್ರಕಾಶ್, ಆ ಸ್ಕೂಲಲ್ಲಿ ಆರತಿ ಅಂತ ಒಬ್ರು ಟೀಚರ್ ಇದ್ದಾರೆ. ಅವ್ರು ಬಂದಿದ್ದಾರೆ ಅಂತ ಸೆಕ್ಯೂರಿಟಿ ಹತ್ರ ಕೇಳ್ಕೊಂಬ. ಸರಿ ಸರ್. ಸರ್ ಇನ್ನೂ ಬಂದಿಲ್ವಂತೆ, ಹೊರ ಹೊತ್ತಾಯ್ತು ಅಂತ ಹೇಳಿದರು. ಸರಿ, ನೀವು ಅಲ್ಲೇ ಇರಿ, ನಾನು ಕರಿತೀನಿ. ಸರಿ ಸರ್. ಅಲೆಗಳ ಮಾತನು ಆಲಿಸುತ್ತೀರವೇ, ಬಲೆಯನು ಬೀಸುವ ಚಂದಿರ ದೂರವೇ, ಏಕಾಂತರ ಈ ಮೌನಕ್ಕೆ ತಂಗಾಳಿಯ ಜೊತೆ. ಕನಸಿನ ಬಾಗಿಲು ತೆರೆದಿದೆ.
ಉಳಿದಿಡು ಜೀವವೇ ಸಹಚರಿ ಇಲ್ಲದ ದಿನಚರಿ ಭಾರವೇ ಕಣ್ಣಲ್ಲಿಯ ಕೋಲ್ಮಿಂಚಿಗೆ ಆಕಾಶದ ಜೊತೆ ಪುನರ್ವಿವಾಹ ಪುನರ್ವಿವಾಹ ಸೂರ್ಯ ಅವ್ರು ನನ್ನನ್ನು ನೋಡೋದಕ್ಕಂತಾನೆ ಸ್ಕೂಲ್ ಹತ್ರ ಬಂದಿದ್ರು ಅನ್ಸುತ್ತೆ. ನಾನು ಮಾತಾಡಿಸ್ಬೇಕಾಗಿತ್ತು. ಸರ್, ಕೆಲವು ಫೈಲ್ಗಳಿಗೆ ಸೈನ್ ಆಗಬೇಕು. ಏನಾಯ್ತು ಮೇಡಮ್? ಯಾಕೋ ಡಿಸ್ಟರ್ಬ್ ಆಗಿದ್ದೀರಾ? ಏನಿಲ್ಲ. ಆರ್ ಯು ಶೋರ್? ಯಾ. ಆದರೆ ನಾನು ಮಾತಾಡಿದ ಆದಿತ್ಯಂಗೆ ಗೊತ್ತಾಗ್ಬಿಟ್ರೆ ಅವ್ನು ಖಂಡಿತ ಕೋಪ ಮಾಡ್ಕೋತಾನೆ. ನಾನು ಸೂರ್ಯ ಅವ್ರನ್ನ ಮಾತಾಡಿಸ್ದೇ ಇದ್ದಿದ್ದೆ ಒಳ್ಳೇದಾಯ್ತು. ಒಂದ್ಸಲ ಮಾತಾಡ್ಸಿದ್ರೆ ಏನೂ ಆಗ್ತಿರ್ಲಿಲ್ಲ. ಆದಿತ್ಯನಿಗೂ ಗೊತ್ತಾಗ್ತಾ ಇರಲಿಲ್ಲ. ಸೂರ್ಯ ಅವ್ರು ಎಷ್ಟು ಬೇಜಾರು ಮಾಡ್ಕೊಂಡ್ರೋ ಏನು. ಹೊರಟೆ. ಬೆಳಿಗ್ಗೆ ಬಂದಿದ್ರಲ್ಲ, ಅವ್ರು ಮತ್ತೆ ಬಂದಿದ್ರಾ? ಇಲ್ಲ ಮೇಡಮ್, ಬಂದಿಲ್ಲ. ಸೂರ್ಯ ಅವ್ರು ಬೆಳಿಗ್ಗೆ ಬಂದಾಗಲೇ ಮಾತಾಡಿಸ್ಬೇಕಾಗಿತ್ತು. ಪಾಪ ಅವ್ರನ್ನ ಹಾಗೆ ಕಳಿಸ್ಬಿಟ್ಟೆ. ಯಾವಾಗಲೂ ಅವ್ರ ಬಗ್ಗೆನೇ ನೆನ್ಪು ಮಾಡ್ಕೋತಾ ಇದ್ದೆ. ಆದರೆ ಇವತ್ತು ಎದುರುಗಡೆ ಬಂದರೂ ಏನು ಹೇಳಿದೆ ಹಾಗೆ ಬಂದ್ಬಿಟ್ಟೆ. ಪ್ರಕಾಶ್, ಆರತಿ ಅವ್ರು ಹೊರಟ್ರ ಅಥವಾ ಇದಾರ ಕೇಳಿ. ಸರ್, ಅವ್ರು ಹೋದ್ರಂತೆ ಸರ್.
ಏನೇ ಇವತ್ತು ಸ್ಕೂಲಿಂದ ಬಂದವಳು ನೇರವಾಗಿ ದೇವ್ರ ದೀಪ ಹಚ್ತಾ ಇದೆಯಾ? ಆ ದೇವ್ರ ಹತ್ರ ಏನೋ ಕೇಳ್ಕೊಂಡಿದ್ದೆ ಅಮ್ಮ, ಅದನ್ನ ನೆರವೇರಿಸಿದ್ದಾನೆ. ಅದಕ್ಕೆ ಏನ್ ಕೇಳ್ಕೊಂಡಿದ್ಯಾ? ಅವ್ರನ್ನ ನೋಡಿ ಸಂತೋಷ, ಕನ್ಫ್ಯೂಷನ್, ಶಾಕ್ ಎಲ್ಲದೂ ಒಟ್ಟಿಗೆ ಆಗೋಯ್ತು. ಆ ಗಾಬರಿಲಿ ಅವರನ್ನ ಮಾತಾಡಿಸ್ಬೇಕು ಅಂತ ನನಗೆ ಅನ್ನಿಸ್ಲೇ ಇಲ್ಲ. ಮಾತಾಡದೆ ನಾನು ಹಾಗೆ ಹೊರಟೋಗ್ಬಿಟ್ಟೆ ಅಮ್ಮ. ನಾನು ಅವ್ರ ಹತ್ರ ಮಾತಾಡದೆ ವಾಪಸ್ ಬಂದಿದ್ದಕ್ಕೆ ಪಾಪ ಅವ್ರು ಏನು ಅನ್ಕೊಂಡ್ರೋ ಏನೋ. ನನಗದೇ ಯೋಚನೆ ಆಗ್ತಾ ಇದೆ. ಇಷ್ಟು ದಿನ ಅವ್ರು ಸಿಗ್ಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊತಾ ಇದ್ದೆ. ಆದ್ರೆ ಇವತ್ತು ಅವ್ರು ನನ್ನ ಎದುರಿಗೆ ಸಿಕ್ಕಿದ್ರು. ನಾನು ಮಾತಾಡದೆ ಹಾಗೆ ಬಂದ್ಬಿಟ್ಟೆ. ನೀನು ಹಾಗೆ ಬಂದಿದ್ದು ಒಳ್ಳೇದೇ ಆಯಿತು. ಅದೇ ಅವನಿಗೆ ಸರಿಯಾದ ಶಿಕ್ಷೆ. ಎಲ್ಲರೂ ಮುಂದೆ ಆ ಕೆಲಸದವ್ರು ಪರ ವಹಿಸ್ಕೊಂಡು ನಿನಗೂ ಆದಿಗೂ ಕೆನ್ನೆಗೆ ಹೊಡೆದು ಮನೆಯಿಂದ ಹೊರಗಾಕಿದ್ದಕ್ಕೆ ಅವನು ಇನ್ನೂ ಅನುಭವಿಸ್ಬೇಕು. ಎಷ್ಟು ದಿನ ಅಂತ ಅದನ್ನೇ ನೆನ್ಪು ಮಾಡ್ಕೊಳ್ತಾ ಇರೋದು ಅಮ್ಮ. ಅದೆಲ್ಲ ಆಗಿ 20 ವರ್ಷ ಆಯಿತು. ಈಗ ಅದ್ರ ಬಗ್ಗೆ ಸೂರ್ಯ ಅವರಿಗೆ ಪಶ್ಚಾತ್ತಾಪ ಆಗಿರುತ್ತೆ. ಅದನ್ನೆಲ್ಲ ಮರ್ತಿರ್ತಾರೆ. ಇಲ್ಲ ಅಂದಿದ್ರೆ ಅವ್ರು ನನ್ನನ್ನು ಹುಡ್ಕೊಂಡು ನನ್ನ ಸ್ಕೂಲ್ ಹತ್ರ ಬರ್ತಾ ಇದ್ರು ಹೇಳಿ. ಆಗಿದ್ದನ್ನೆಲ್ಲ ಮರೆತು ಪಶ್ಚಾತ್ತಾಪ ಪಟ್ಟು ಅವನು ನಿನ್ನ ಹತ್ರ ಬಂದಿಲ್ಲ ಕಣೆ. ನಿನ್ನಿಂದ ಏನೋ ಕೆಲಸ ಆಗಬೇಕು, ಅದಕ್ಕೆ ಬಂದಿರ್ತಾನೆ. ನನ್ನಿಂದ ಏನಮ್ಮ ಕೆಲಸ ಆಗಬೇಕಾಗಿರುತ್ತೆ ಅವರಿಗೆ? ಬಹುಶಃ ಸಾಕ್ಷಿ ಮದುವೆ ಮಾತುಕತೆ ನಡೀತಿರ್ಬಹುದು. ಹುಡುಗಿಗೆ ತಾಯಿ ಇದ್ದಾರ ಅಂತ ಅವ್ರು ಕೇಳಿರ್ತಾರೆ. ಅದಕ್ಕೆ ಸಾಕ್ಷಿ ಮದುವೆಗೆ ಧಾರೆ ಎತ್ಕೊಳಕ್ ಮಾತ್ರ ಬರಕ್ಕಾಗತ್ತಾ ಅಂತ ಕೇಳೋಕ್ ಬಂದಿರ್ತಾನೆ. ಸ್ವಾರ್ಥ. ಇದರಲ್ಲಿ ಸ್ವಾರ್ಥ ಏನಿದೆ ಅಮ್ಮ? ತಾಯಿ ಆದಳು ಮಗಳಿಗೆ ದಾರೆ ಎರೆಯೋದು ಸಹಜ ತಾನೆ. ಅಂದ್ರೆ ಅವನ್ ಕರೆದ್ರೆ ನೀನು ಹೋಗ್ತೀಯಾ? ಹೋಗ್ಬಾರ್ದ? ಸ್ವಾಭಿಮಾನ ಇದ್ರೆ ಹೋಗ್ಬಾರ್ದು. ಸ್ವಾಭಿಮಾನ ಖಂಡಿತ ಇದೆ ಅಮ್ಮ. ಆದ್ರೆ ಅದಕ್ಕಿಂತ ಹೆಚ್ಚಾಗಿ ಸಾಕ್ಷಿ ಬಗ್ಗೆ ಪ್ರೀತಿ ಇದೆ. ಸಾಕ್ಷಿ ಮೇಲಿನ ಪ್ರೀತಿಗೆ ನೀನು ಸೂರ್ಯನ ಜೊತೆ ಸೇರ್ಕೊಂಡ್ರೆ ಆದಿತ್ಯನ ಕಳ್ಕೊತೀಯ.
ಸ್ಕೂಲಲ್ಲೆಲ್ಲ ನಿಮ್ಮಪ್ಪ ಯಾರು ಅಂತ ಕೇಳ್ತಿದ್ರು. ಆ ಟೆನ್ಷನ್ ಇಂದ ನಂಗೆ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ನನ್ನ ಜೊತೆನೂ ಅಪ್ಪ ಇದ್ರೆ ನಾನು ಈ ಥರ ಆಗ್ತಿರ್ಲಿಲ್ಲಮ್ಮ. ನೀನು ನೆಕ್ಸ್ಟ್ ನನ್ನ ಡ್ಯಾಡಿ ಅಂತ ಹೇಳ್ಬೇಡ ಅಂತ ಎಷ್ಟು ಸತಿ ಹೇಳಿಲ್ಲ ನಿಂಗೆ? ಅವ್ನು ನನಗೇನು ಅಲ್ಲ. ಇನ್ನೊಂದ್ಸಲಿ ನನ್ನ ಮುಂದೆ ಅವನ ಹೆಸರು ಎತ್ತಬೇಡ ನೀನು.